ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಮ್ಮೂರಲ್ಲೇ ಒಬ್ಬರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಅದಕ್ಕೆ ಹೋಗ್ತಾ ಇದ್ದೆ. ನೋಡಿ, ನಮ್ಮನೆ ಹತ್ರ ಗಾರ್ಡನ್ ಎಲ್ಲ ಹೆಂಗಿದ್ದು ಹೇಳಿ. ಸಮಪ್ರಭಾ ನಿರ್ವಿಘ್ನಂ ಕುರು ದೇವಾ ಸರ್ವಕಾರ್ಯೇಷು ಸರ್ವದಾ. ಶ್ರೀಮನ್ ಮಹಾಗಣಪತಿಯೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಆರ್ತಕತೆ. ಅನೇನ ಪೂಜಾ ಆರಾಧನೇನ ನಿರ್ವಿಘ್ನಕರ್ತ ಶ್ರೀಮನ್ ಮಹಾಗಣಪತಿ ಪ್ರಿಯತಾ ಮಂಜುಂ ನಿತ್ಯಲು. ಶ್ರೀ ಸತ್ಯನಾರಾಯಣ ವ್ರತವು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ಮತ್ತು ಜನಪ್ರಿಯ ಪೂಜೆಯಾಗಿದೆ. ಇದು ಮುಖ್ಯವಾಗಿ ಶ್ರೀ ವಿಷ್ಣುವಿನ ರೂಪವಾದ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯಾಗಿದೆ. ಜೀವನದಲ್ಲಿನ ಕಷ್ಟಗಳನ್ನು ನಿವಾರಿಸಲು, ಶಾಂತಿ, ಸಮೃದ್ಧಿ ಮತ್ತು ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಈ ಪೂಜೆಯನ್ನು ಮಾಡಲಾಗುತ್ತದೆ. ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ತಯಾರಿ ಮಾಡುವ ವಿಧಾನ. ಮೊದಲಿಗೆ ಗ್ಯಾಸ್ ಹಚ್ಚಿಕೊಂಡು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಬೇಕು. ಬಿಸಿ ಆದ ನಂತರ ರವೆ ಹಾಕಬೇಕು. ತುಪ್ಪದ ಜೊತೆ ರವೆ ಕೆಂಪಾಗುವವರೆಗೆ ಹುರಿಬೇಕು. ತಳ ಹಿಡಿಬಾರ್ದು, ತೊಳಸ್ತಾನೇ ಇರಬೇಕು. ಆಗ್ತಾ ಬಂದಿದೆ. ಈಗ ಹೆಚ್ಚಿಟ್ಟ ಬಾಳೆಹಣ್ಣನ್ನು ಹಾಕಬೇಕು ಮತ್ತು ತೊಳಸ್ಬೇಕು. ರವೆ ಹುರಿದಿದೆ. ಈಗ ಇದಕ್ಕೆ ಹಾಲು ಹಾಕಬೇಕು. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೇಗ ದಪ್ಪ ಆಗಿಬಿಡ್ತದೆ. ಆಮೇಲೆ ಸಕ್ಕರೆ ಹಾಕಬೇಕು. ಇಷ್ಟು ದಪ್ಪ ಆದಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ತೊಳಸ್ಬೇಕು, ನೀರಿನಂಶ ಹೋಗುವವರೆಗೆ. ಗಣಪತಿ ಪ್ರಸಾದಕ್ಕೆ ರವೆ ಎಲ್ಲ ಎಷ್ಟು ಬೇಕು ಬಿಟ್ರೆ? ಅರ್ಧ kg ರವೆ, ಅರ್ಧ kg ತುಪ್ಪ, 1 kg ಸಕ್ಕರೆ, 1 ಲೀಟ್ರ್ ಹಾಲು, ಒಂದು 10 ಬಾಳೆಹಣ್ಣು, ಸಣ್ಣಕ್ಕೆ ಕೊಚ್ಚಿ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣಾಗಲಿ ಕರಿ ಬಾಳೆಹಣ್ಣಾಗಲಿ ಸಣ್ಣಗೆ ಕೊಚ್ಚಿ ಹಾಕ್ಕೋಬೇಕು. ನೋಡಿ, ಸತ್ಯನಾರಾಯಣ ಕತೆ ಪ್ರಸಾದ ರೆಡಿ ಆಗ್ತಾ ಇತ್ತು. ಬಿಟ್ರೆ ಅದು ಗಟ್ಟಿಯಾಗಿ ಹೋಗ್ತದೆ. ಪ್ರಸಾದ ಈಗ ರೆಡಿಯಾಗಿದೆ. ಈ ಥರ ಗೋಲ್ಡ್ ಕಲರ್ ಬರಬೇಕು, ಆವಾಗ ಪರ್ಫೆಕ್ಟ್ ಅಂತ ಅರ್ಥ. ಸಮರ್ಪಯಾಮಿ ಬಿಟ್ಬಿಡು. ಸಮತಕ್ಷತೆಡ್ಕಂ ಗತ ವರ್ತಮಾನ ಕಾಲನ ಹಾಡಿಕೆ ಬರಾಭನ ಸಂವತ್ಸರಸ್ಯ ಉತ್ತರಾಯಣೆ ಸಂತೃತೋಯ ವಿಶಾಖ ಮಾಸೆ ಕೃಷ್ಣೇ ಪಕ್ಷೆ ಅತಿ ಷಷ್ಟ್ಯಾಂತಿತೋ ಬೃಹಸ್ಪತಿ ವಾಸರಯುಕ್ತಾಯಾಮಸ್ಯ ಮಧ್ಯಾಹ್ನಕಾಲೇ ಆಚರಿಸಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ವ್ರತಕಥಾ ಶ್ರೀ ಸತ್ಯನಾರಾಯಣ ಪ್ರಿಯತಾಂ ಹಾಕ್ಬಿಡು. ಹಿಂಗೆ ಮಾಡ್ತಾ ಸ್ವಸ್ತಿ ಶ್ರದ್ಧಾ ಮೇದ ಕೈ ಮೇಲೆ ಸ್ವಸ್ತಿ. ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ಅತ್ಯಂತ ಸರಳ ಮತ್ತು ಹೆಚ್ಚಿನ ಫಲವನ್ನು ನೀಡುವ ವ್ರತವೆಂದು ನಂಬಲಾಗಿದೆ.
ಧನ್ಯವಾದಗಳು.